ಎಸ್ ಹೌದು, ಭೀಮಾ ಮತ್ತೆ ಮಹೇಂದ್ರ ಹುಲಿ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಭೀಮಾ ಮತ್ತೆ ಮಹೇಂದ್ರ ಸಾಕಷ್ಟು ಈಗಾಗಲೇ ಹುಲಿ ಕಾರ್ಯಾಚರಣೆ ಮಾಡಿ ಎಕ್ಸ್ಪರ್ಟ್ ಆದಂತವ್ರು. ಪೊನ್ನಂಪೇಟೆ ಭಾಗದಲ್ಲಿ ಹುಲಿ ಕಾಣಿಸ್ಕೊಂಡಂತ ಕಾರಣ ಅದನ್ನ ಜಾಡನ ಪತ್ತೆ ಹಚ್ಚಿ ಭೀಮಾ ಮತ್ತೆ ಮಹೇಂದ್ರ ಆನೆ ಟೀಮ್ ವತಿಯಿಂದ 80 ಸಿಬ್ಬಂದಿ ವರ್ಗದವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನ ಅಲ್ಲೇ ಪೊನ್ನಂಪೇಟೆ ಭಾಗದಲ್ಲೇ ಬೀಡು ಬಿಟ್ಟಿರುವಂತದ್ದು. ಅಲ್ಲೇ ಕ್ಯಾಂಪ್ ಅನ್ನ ಮಾಡ್ಕೊಂಡು ಹುಲಿಯ ಹುಡುಕಾಟದಲ್ಲಿದ್ದಾರೆ. ಹುಲಿಯ ಹೆಜ್ಜೆ ಗುರುತು ಜಾಡನ್ನು ಕೂಡ ಪತ್ತೆ ಹಚ್ಚಿ ನಂತರದಲ್ಲಿ ಇಫ್ ಇನ್ ಕೇಸ್ ಆ ಒಂದು ಹುಲಿ ಸಿಕ್ಕಿದ್ರೆ ಅದನ್ನ ಹಿಡಿದು ಸ್ಥಳಾಂತರ ಮಾಡುವಂತ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ. ಸೊ ಅದಕ್ಕೆ ಕಾರಣ ಅಲ್ಲೂ ಕೂಡ ವಿಪರೀತ ಮಳೆ ಇದೆ. ಮಳೆಯಲ್ಲೂ ಕೂಡ ಕಾರ್ಯಾಚರಣೆ ಕಷ್ಟವನ್ನ ಪಡ್ತಾ ಇದ್ದಾರೆ ಭೀಮಾ ಮತ್ತೆ ಮಹೇಂದ್ರ ಟೀಮ್ ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಸೇರಿ. ನೋಡ್ಬೇಕು ನಿಜವಾಗ್ಲೂ ಹುಲಿ ಸಿಗುತ್ತಾ, ಏನ್ ಕಥೆ ಆಗುತ್ತೆ, ಹುಲಿಯನ್ನ ಪತ್ತೆ ಹಚ್ಚಿ ಹುಲಿಯನ್ನ ಸೆರೆ ಹಿಡಿದು ನಂತರ ಸ್ಥಳಾಂತರ ಮಾಡ್ತಾರ ಅಂತ. 80 ಮಂದಿ ಅಂದ್ರೆ ನಿಜವಾಗ್ಲೂ ಕೂಡ ಕಷ್ಟದ ಕೆಲಸ. ಈ ಒಂದು ಹುಲಿ ಕಾರ್ಯಾಚರಣೆ ಅಂದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ಹುಲಿ ಅಡಿಗೆ ಕುತ್ಕೊಂಡ್ಬಿಟ್ಟಿರುತ್ತೆ, ಅದು ಮೂವ್ಮೆಂಟ್ ಅನ್ನು ಕೂಡ ಮಾಡೋದೇ ಇಲ್ಲ. ಸ್ವಸ್ಥರ ಮಟ್ಟಿಗೆ ಸೈಲೆಂಟ್ ಆಗಿರ್ತವೆ ಹುಲಿ. ಎಲ್ರಿಗೂ ಕೂಡ ಗೊತ್ತು ಹುಲಿ ಕಾರ್ಯಾಚರಣೆ ಎಷ್ಟು ಕಷ್ಟ ಅಂತ. ಆನೆ ಅಂದ್ರೆ ಹೆಂಗೋ ದೂರದಲ್ಲಿ ಕಾಣುತ್ತೆ, ಡಾಟ್ ಮಾಡಿಯನ್ನು ಹಿಡಿಬಹುದು. ಬಟ್ ಹುಲಿ ಅಂದ್ರೆ ತುಂಬಾನೇ ಡೇಂಜರಸ್ ಮತ್ತೆ ರಿಸ್ಕಿ ಕಾರ್ಯಾಚರಣೆ ಆಗಿರುತ್ತೆ. ಮಹೇಂದ್ರ ಮತ್ತೆ ಭೀಮಾ ಎಕ್ಸ್ಪರ್ಟ್ಸ್ ಅಂತಾನೆ ಹೇಳ್ಬೋದು. ಹುಲಿ ವಾಸನೆಯನ್ನು ಕೂಡ ಕಂಡುಹಿಡಿಯುವಂತ ಒಂದು ಕೆಪಾಸಿಟಿ ಈ ಒಂದು ಆನೆಗಳಿಗೆ ಇದೆ. ಇಮಿಡಿಯೇಟ್ ಆನೆ ಹುಲಿ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬಿಡ್ತವೆ. ಸ್ವಸ್ಥರ ಮಟ್ಟಿಗೆ ಸೆನ್ಸಿಬಲ್ ಈ ಒಂದು ಭೀಮಾ ಮತ್ತೆ ಮಹೇಂದ್ರ ಹುಲಿ ಕಾರ್ಯಾಚರಣೆ ಅಂತ ಬಂದ್ರೆ ಒಟ್ಟಿನಲ್ಲಿ ಧೈರ್ಯವಂತ ಆನೆಗಳು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಬ್ಯುಸಿ ಆಗಿರುವಂತ ಆನೆಗಳು ಮಹೇಂದ್ರ ಮತ್ತೆ ನಮ್ಮ ಭೀಮಾ. ಸದ್ಯಕ್ಕೆ ಪೊನ್ನಂಪೇಟೆ ಗೋಣಿಕೊಪ್ಪ ಭಾಗದಲ್ಲಿ ಹುಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ವಿಶ್ ಮಾಡಿ. ಇನ್ನೇನೊಂದು 10-15 ದಿವಸಗಳಲ್ಲಿ ಗಜಪಯಣ ಕೂಡ ಶುರುವಾಗುತ್ತೆ. ದಸರಾ ಅಂತ ಬಂದ್ರೆ ಎಲ್ಲಾ ಆನೆಗಳು ಕೂಡ ಮೈಸೂರಿಗೆ ಆಗಮಿಸಲಿವೆ.